ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ತನ್ನ ಸುಂದರತೆ ಕಳೆದುಕೊಂಡ ದಾಂಡೇಲಿ, ಕಂದಾಯ ದಾಖಲೆ ಯೋಜನಾ ಕಾರ್ಯಕ್ರಮ, ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರದ ನೋಟಿಸ್, ಮೆಘಾಲೋಕ್ ಅದಾಲತ್, ದಾಂಡೇಲಿ ಪ್ರೀಮಿಯರ್ ಲೀಗ್. ವಾರ್ತೆಗಳ ವಿವರ. ದಾಂಡೇಲಿ ನಗರ ಸುಂದರ ನಗರ ಆಗಿತ್ತು. ಆದರೆ ಈಗ ಬರ್ತಾ ಬರ್ತಾ ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ದಾಂಡೇಲಿ ನಗರ ತನ್ನ ಸುಂದರತೆಯನ್ನು ಕಳೆದುಕೊಳ್ಳುತ್ತಾ ಬರುತ್ತಿದೆ. ನಿಜವಾಗಿಯೂ ಇದು ತುಂಬಾ ದುಃಖದ ಸಂಗತಿ. ಈ ಮಾತನ್ನು ನಾವು ಏಕೆ ಹೇಳುತ್ತಿದ್ದೇವೆ ಎಂದು ನೀವು ಯೋಚಿಸುತ್ತೀರಿ. ಹಾಗಾದರೆ ಈ ವರದಿ ನೋಡಿ. ದಾಂಡೇಲಿಯ ಮುಖ್ಯ ವೃತ್ತವಾದ ಚೆನ್ನಮ್ಮ ವೃತ್ತ ನೋಡಿ. ದೃಶ್ಯದಲ್ಲಿ ನೋಡಬಹುದು. ಈ ರಸ್ತೆಯ ಮೂಲಕ ಹಳಿಯಾಳ ಮತ್ತು ಜೊಯ್ಡಾ ಹೋಗುವ ರಸ್ತೆಗಳಲ್ಲಿ ರಸ್ತೆಯ ಮಧ್ಯದಲ್ಲಿ ಹಾಕಿದ ರಾಡ್ಗಳ ಗತಿ ನೋಡಿದರೆ ಹದಿನೈದು ದಿನಗಳ ಹಿಂದೆ ಅಷ್ಟೇ ಜೆಎನ್ ರಸ್ತೆಯಲ್ಲಿ ಭೀಕರ ಅಪಘಾತದಲ್ಲಿ ಯುವತಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ಆದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಹಾಗಾದರೆ ದಾಂಡೇಲಿ ಅಭಿವೃದ್ಧಿ ಕಾರ್ಯ ಹೇಗೆ ನಡೆಯಬೇಕು ಮತ್ತು ಯಾರು ಮಾಡಬೇಕು ಎಂಬುವ ಪ್ರಶ್ನೆ ನಮ್ಮ ಜನರಲ್ಲಿ. ನಮ್ಮ ವಾಹಿನಿಗೆ ಹಲವಾರು ಜನರು ಕರೆ ಮುಖಾಂತರ ತಮ್ಮ ಸಮಸ್ಯೆಗಳನ್ನು ಮತ್ತು ರಸ್ತೆಯ ಮುಖ್ಯ ಭಾಗದಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಇರುವ ಸ್ಥಿತಿಗತಿ ಬಗ್ಗೆ ಕೇಳಿದ್ದಾರೆ. ಉತ್ತರ ಮಾತ್ರ ಅಧಿಕಾರಿಗಳೇ ನೀಡಬೇಕು. ದಾಂಡೇಲಿ ನಗರ ಒಂದು ಪ್ರವಾಸಿ ತಾಣವಾಗಿ ಬೆಳೆದಿದೆ. ಇಲ್ಲಿ ದಿನಕ್ಕೆ ಸಾವಿರಾರು ಜನ ಬರುತ್ತಾರೆ ಹೋಗುತ್ತಾರೆ. ಆದರೆ ನಮ್ಮ ನಗರದ ಸ್ಥಿತಿಗತಿ ನೋಡಿದರೆ ಯಾರು ಬರುತ್ತಾರೆ? ಅದಕ್ಕಾಗಿ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಕಂದಾಯ ದಾಖಲೆ ಯೋಜನಾ ಕಾರ್ಯಕ್ರಮ. ಕಂದಾಯ ದಾಖಲೆ ಮನೆ ಬಾಗಿಲಿಗೆ ಯೋಜನೆಯ ಕಾರ್ಯಕ್ರಮವನ್ನು ದಾಂಡೇಲಿ ತಾಲೂಕಿನಲ್ಲಿ ಇಂದು ದಿನಾಂಕ 12/3/2022 ಶ್ರೀ ಲಕ್ಷ್ಮಣ್ ಜಾಧವ್ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಆಲೂರ್ರವರ ಅಧ್ಯಕ್ಷತೆಯಲ್ಲಿ ಅಂಗನವಾಡಿ ಕೇಂದ್ರ ಬೇಡರ ಶಿರಗೂರ ಗ್ರಾಮದಲ್ಲಿ ಚಾಲನೆ ನೀಡಲಾಯಿತು. ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿಗಳು, ಕಂದಾಯ ಇಲಾಖೆಯ ತಹಸೀಲ್ದಾರ್, ಕಂದಾಯ ನಿರೀಕ್ಷಕರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು, ಮತಗಟ್ಟೆ ಅಧಿಕಾರಿಗಳು, ದಾಂಡೇಲಿ ತಾಲೂಕಿನ ಇತರ ಗ್ರಾಮಗಳಲ್ಲಿ ಕಂದಾಯ ದಾಖಲೆಯ ಪ್ರಮಾಣ ಪತ್ರಗಳನ್ನು ರೈತರ ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸಲಾಯಿತು. ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರದ ನೋಟಿಸ್. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಾದ ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ನಗರ ಪಾಲಿಕೆಗಳಲ್ಲಿ ಗುತ್ತಿಗೆ, ಹೊರಗುತ್ತಿಗೆ, ನೇರ ಪಾವತಿ, ಸಮಾನ ಕೆಲಸಕ್ಕೆ ಸಮಾನ ವೇತನದ ಅಡಿಯಲ್ಲಿ ದುಡಿಯುತ್ತಿರುವ ಪೌರ ಕಾರ್ಮಿಕರು, ಲೋಡರ್ಗಳು, ವಾಟರ್ಮ್ಯಾನ್ಗಳು, ಕಸದ ಆಟೋ ಚಾಲಕರು, ಕಂಪ್ಯೂಟರ್ ಆಪರೇಟರ್ಗಳು, ಯುಜಿಡಿ ಕಾರ್ಮಿಕರು, ಕಚೇರಿ ಸಹಾಯಕರುಗಳ ಸೇವೆ ಅತ್ಯಗತ್ಯವಾದದ್ದು. ಈ ಹಿನ್ನೆಲೆಯಲ್ಲಿ ನಾಗರಿಕ ಸಮಾಜಕ್ಕೆ ಈ ಸೇವೆಗಳು ಅಗತ್ಯವೆಂಬುದು ಸಾಬೀತಾಗಿದೆ. ರಾಜ್ಯ ಸರ್ಕಾರ 2021-22 ಸಾಲಿನ ಬಜೆಟ್ನಲ್ಲಿ ಒಳಗೊಳ್ಳಲು ಸಂಘವು ತಮ್ಮಲ್ಲಿ ವಿನಂತಿಸಿತ್ತು. ಆದರೆ ಸರ್ಕಾರ ಬಜೆಟ್ ಮುನ್ಸಿಪಲ್ ಕಾರ್ಮಿಕರಿಗೆ ನಿರ್ಲಕ್ಷಿಸಿದೆ. ಇದು ಮುನ್ಸಿಪಲ್ ಕಾರ್ಮಿಕ ಈ ಕೆಳಕಂಡ ಹಕ್ಕೊತ್ತಾಯಗಳನ್ನು ಪರಿಗಣಿಸದೇ ಇದ್ದಲ್ಲಿ ಎಲ್ಲ ಮುನ್ಸಿಪಲ್ ಕಾರ್ಮಿಕರು ಮುಷ್ಕರಕ್ಕೆ ಮುಂದಾಗುತ್ತಾರೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಈ ಹಿನ್ನೆಲೆಯಲ್ಲಿ ಈ ಪತ್ರವನ್ನು ಕೈಗಾರಿಕಾ ವಿವಾದ ಕಾಯ್ದೆ 1947 ಅಡಿಯಲ್ಲಿ ಮುಷ್ಕರದ ನೋಟಿಸ್ ಎಂದು ಪರಿಗಣಿಸಲು ಕೋರಿ ಸಲ್ಲಿಸುತ್ತೇವೆ. ಮೆಘಾಲೋಕ್ ಅದಾಲತ್. ನಗರದ ಜೆಎಂಸಿ ನ್ಯಾಯಾಲಯದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕಾ ಕಾನೂನು ಸೇವಾ ಸಮಿತಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಮೆಘಾಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಶನಿವಾರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರವೀಣ್ ಆರ್ಜಿಎಸ್ ನಡೆಸಿಕೊಟ್ಟರು.
ಈ ಸಂದರ್ಭದಲ್ಲಿ ನಗರದ ಎಲ್ಲ ನ್ಯಾಯಾಧಿಗಳು, ವಿವಿಧ ಸಹಕಾರಿ ಬ್ಯಾಂಕಿನವರು, ವ್ಯಾಪಾರಸ್ಥರು ಇನ್ನಿತರು ಉಪಸ್ಥಿತರಿದ್ದರು. ಇವತ್ತು ದಾಂಡೇಲಿ ನ್ಯಾಯಾಲಯದಲ್ಲಿ ಬೃಹತ್ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಅಂತೆಯೇ ನಮ್ಮ ಕರ್ನಾಟಕದ ಇಡೀ ರಾಜ್ಯದಲ್ಲಿನ ಎಲ್ಲ ನ್ಯಾಯಾಲಯಗಳು ಕೂಡ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಆದೇಶದಂತೆ ಇವತ್ತು ದಾಂಡೇಲಿ ವಕೀಲರ ಸಂಘದ ಸಹಕಾರದೊಂದಿಗೆ ನಾವು ಇವತ್ತು ಲೋಕ ಅದಾಲತನ್ನು ನಡೆಸ್ತಾ ಇದ್ದೇವೆ. ಲೋಕ ಅದಾಲತ್ನಲ್ಲಿ ದಾಂಡೇಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಉಭಯ ಪಕ್ಷಗಾರರು ನ್ಯಾಯಾಲಯದ ಮುಂದೆ ಹಾಜರಿದ್ದು ತಮ್ಮ ತಮ್ಮ ಅಹವಾಲುಗಳನ್ನು ಹೇಳಿಕೊಂಡು ರಾಜಿ ಪ್ರಕರಣದ ಮೂಲಕ ಪ್ರಕರಣವನ್ನು ಇತ್ಯರ್ಥ ಮಾಡಿ ಮುಗಿಸ್ಕೊಳ್ಳಿಕ್ಕೆ ಇದೊಂದು ಅವಕಾಶ. ನಾವು ಕಳೆದ 2 ಲೋಕ ಅದಾಲತ್ನಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯಾಧೀಶರ ಸಹಕಾರ ಮತ್ತು ಎಲ್ಲ ಪಕ್ಷಗಾರರ ಒಂದು ರಾಜಿ ಮಾಡಿಕೊಳ್ಳುವ ಉದ್ದೇಶದಿಂದ ಹಾಜರಿದ್ದರಿಂದ ಹೆಚ್ಚಿನ ಪ್ರಕರಣವನ್ನು ನಮ್ಮ ದಾಂಡೇಲಿ ನ್ಯಾಯಾಲಯ ರಾಜಿ ಮೂಲಕ ಪರಿಹಾರ ಮಾಡಿ ಇಲ್ಲಿ ನಾವು ಒಳ್ಳೆಯ ಸಾಧನೆಯನ್ನು ಮಾಡಿದ್ವಿ. ಅಂತೆಯೇ ಇವತ್ತು ಕೂಡ ಇಂದಿನ ಹಲವಾರು ಪ್ರಕರಣಗಳು ಈಗ ನ್ಯಾಯಾಲಯದ ಮುಂದೆ ರಾಜಿಯಾಗಿ ಮುಕ್ತಾಯಗೊಳ್ತಾ ಇದ್ದಾವೆ. ಮತ್ತು ಕಳೆದ 1-2 ಲೋಕ ಅದಾಲತ್ಗೆ ಇವತ್ತಿನಗೆ ಯಾವುದೇ ಒಂದು ಹೆಚ್ಚಿನ ಡಿಫ್ರೆನ್ಸ್ ಏನೂ ಇರುವುದಿಲ್ಲ. ಯಾಕಂತಂದರೆ ನ್ಯಾಯಾಧೀಕರಣದಲ್ಲಿ ಈ ರಾಜಿ ಆಗೋತಕ್ಕಂಥ ಪ್ರಕರಣಗಳು ಎಲ್ಲ ತರಹದ್ದು ಬೇರೆ ಬೇರೆ ಇರ್ಬೋದು. ಪ್ರಕರಣಗಳು ಪಕ್ಷಗಾರರ ಒಂದು ಹಿತದೃಷ್ಟಿಯಿಂದ ಅವರಲ್ಲಿ ಒಂದು ಭಿನ್ನಾಭಿಪ್ರಾಯವನ್ನು ನ್ಯಾಯಾಧೀಶರು ಮನವರಿಕೆ ಮಾಡಿಕೊಡ್ತಾರೆ. ಮೀಡಿಯೇಟರ್ ಅಂಥೇಳಿ ಮೀಡಿಯೇಟರ್ಸ್ ಕೂಡ ವಕೀಲರು ಕೂಡ ನಾವೆಲ್ಲ ಇರ್ತೀವಿ. ರಾಜಿ ಮಾಡಿಕೊಂಡ್ರೆ ನಿಮಗೆ ಸಮಯ ಉಳಿತದೆ ಮತ್ತು ನಿಮ್ಮಲ್ಲಿ ಒಂದು ದ್ವೇಷ ಮನೋಭಾವ ಕಡಿಮೆ ಆಗ್ತದೆ. ತ್ವರಿತವಾಗಿ ನ್ಯಾಯದಾನದ ದೃಷ್ಟಿಯಿಂದ ಇದು ರಾಜ್ಯದ ಉಚ್ಚ ನ್ಯಾಯಾಲಯ ಈ ಮೆಗಾ ಲೋಕ ಅದಾಲತ್ಗಳನ್ನು ಎಲ್ಲ ನ್ಯಾಯಾಲಯದಲ್ಲೂ ಕೂಡ ಹಮ್ಮಿಕೊಂಡಿದೆ. ಉಳಿದ 2 ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ಬಾಕಿ ಇದ್ದಿದ್ದನ್ನು ಇವತ್ತಿನ ಲೋಕ ಅದಾಲತ್ನಲ್ಲಿ ಮನಗಂಡಾಗ ಸ್ವಲ್ಪ ಪ್ರಕರಣಗಳು ಕಡಿಮೆ ಇರ್ಬೋದು. ಯಾಕೆಂದರೆ ದಾಂಡೇಲಿ ಒಂದು ಸಣ್ಣ ನ್ಯಾಯಾಲಯ. ಈಗಾಗಲೇ ಬಾಕಿ ಇರುವ ಪ್ರಕರಣಗಳನ್ನು ಕಳೆದ 2 ಲೋಕ ಅದಾಲತ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮುಗಿಸಿದ್ದೇವೆ. ಈ ಕಳೆದ 2 ಲೋಕ ಅದಾಲತ್ನಲ್ಲಿ ಹೋಲಿಸಿದರೆ ಇವತ್ತಿನಲ್ಲಿ ನಿರ್ಧರಿಸುವಂಥ ಪ್ರಕರಣಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಇವತ್ತು ನ್ಯಾಯಾಲಯದಲ್ಲಿ ಎಲ್ಲ ಪಕ್ಷಗಾರರು ಒಳ್ಳೆಯ ಉದ್ದೇಶದಿಂದ ತಮ್ಮ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವ ಉದ್ದೇಶದಿಂದ ಬಂದಿದ್ದಾರೆ. ಹಾಗಾಗಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ವಿಲೇವಾರಿ ಮಾಡಲಿಕ್ಕೆ ನಮ್ಮ ವಕೀಲ ಸಂಘದಿಂದ ಎಲ್ಲ ವಕೀಲರು ಕೂಡ ನಾವು ಸಹಕಾರ ಕೊಟ್ಟಿದ್ದೇವೆ. ಮತ್ತು ಪಕ್ಷಗಾರರಿಗೂ ಸಹಿತ ಈ ಲೋಕ ಅದಾಲತ್ ಬಗ್ಗೆ ತಿಳಿ ಹೇಳಿ ನಿಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಿ ಅಂತ ಮನವೊಲಿಸಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ತಿದ್ದೇವೆ. ದಾಂಡೇಲಿ ಪ್ರೀಮಿಯರ್ ಲೀಗ್. ದಾಂಡೇಲಿ ವೀಕ್ಷಕರಿಗೆ, ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಶುಭ ಸುದ್ದಿ. ಹೇಗೆ ದೇಶದಲ್ಲಿ IPL ಹೆಸರುವಾಸಿಯಾಗಿ ಯಶಸ್ಸನ್ನ ಕಂಡಿದೆ, ಅದೇ ರೀತಿ ನಮ್ಮ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಆರಂಭವಾಗುತ್ತಿದೆ. ಇದರಲ್ಲಿ 6 ಫ್ರಾಂಚೈಸಿ ಇದ್ದು ಆಟಗಾರರನ್ನು ಆಯ್ಕೆ ಮಾಡಲಾಗುತ್ತದೆ. ಆಸಕ್ತಿಯುಳ್ಳವರು ಹೆಚ್ಚಿನ ಮಾಹಿತಿಗಾಗಿ ಇಲಿಯಾ ST ಮೊಬೈಲ್ ಸಂಖ್ಯೆ 9008157 ಇವರನ್ನು ಸಂಪರ್ಕಿಸಬಹುದು. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಜೊತೆ ಅಕ್ಷತಾ ಚವ್ಹಾಣ್, ಕ್ಯಾಮ್ರಾಮನ್ ಲತೀಶ್ ಚಾಟ್ಲಾ,
ಕಾಳೀಕರಣ ನ್ಯೂಸ್ ದಾಂಡೇಲಿ, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.